ಗೈಸ್ ಆ್ಯಸ್ ಯೂಶುವಲ್ ಗೈಸ್ ಬೆಳಗ್ಗೆನೇ ಎದ್ದು ಬಿಟ್ಟಿದ್ದೀನಿ. 5 ಗಂಟೆನೋ 5:15 ಇರಬೇಕು. ಫುಲ್ ಕತ್ಲು ಕತ್ಲು ಇದೆ. ಆದರೆ ಕೆಲಸ ಜಾಸ್ತಿ ಇದೆ. ಆ್ಯಂಡ್ ಮೋರ್ ಓವರ್ ನೀರಿಲ್ಲ ಗೈಸ್. ನೆನ್ನೆ ನೀರು ಕೈ ಕೊಡ್ತು. ನೆನ್ನೆ ಆ್ಯಕ್ಚುಲಿ ಸೋಲಾರ್ ಟ್ಯಾಂಕಲ್ಲಿ ನೀರೇ ಇರಲಿಲ್ಲ. ಸೊ ತೊಳೆಯೋಕ್ಕೆ ಬಳಿಯೋಕ್ಕೆ ಬಾತ್ರೂಮಲ್ಲಿ ಕಷ್ಟ ಆಗೋಯ್ತು. ಅದಕ್ಕೆ ಬೇಗ ಎದ್ದು ಬಂದಿದ್ದೀನಿ ಗೈಸ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗೈಸ್. ಈಗ ಟೈಮ್ ಇನ್ನೂ 5:30. ಬೇಗನೆ ಎದ್ದಿದ್ದೀನಿ ಬಿಕಾಸ್ ಕೆಲಸ ಇದೆ ಗೈಸ್. ನಾವು ಮಲ್ಕೊಂಡ್ರೆ ಆಗೋದಿಲ್ಲ, ತುಂಬ ಕೆಲಸ ಇದೆ. ಇನ್ನೂ ನೋಡಿ ಕತ್ಲೆ ಕೋಳಿ ಕೂಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಒಂದೊಂದಾಗಿ ಕ್ಯಾಪ್ಚರ್ ಮಾಡ್ತೀನಿ, ಸೊ ವೆಯ್ಟ್ ಮಾಡಿ. ಇವತ್ತು ನಮ್ಮನೆ ನೆನ್ನೆ ಬಂಡಿ ಹಬ್ಬ ಆಗಿತ್ತಲ್ಲ, ಸೊ ಇವತ್ತು ಅದ್ರದ್ದು ನಾನ್ ವೆಜ್ ಊಟ. ನಿದ್ದೆನೇ ಇಲ್ಲ, ಟಯರ್ಡ್ನೆಸ್, ಕೆಲಸ, ಓಡಾಟ. ನೋಡಿ ಫುಲ್ ಕತ್ಲೆ ಇದೆ. ಬರೀ ತೋರಿಸ್ತೀನಿ. ಎಸ್, ನೋಡಿ ಎಷ್ಟು ಪ್ರಶಾಂತವಾಗಿದೆ. ಬನ್ನಿ ಫಸ್ಟು ಬಟ್ಟೆ ನೆನೆ ಹಾಕೋಣ. ಮೋಟ್ರ್ ಆನ್ ಮಾಡಿಬಿಡೋಣ. ಏನು ಓಡಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ವಾಲ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ವಾಲ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗಿ ನಾವು ಬಟ್ಟೆನ ನೆನೆ ಹಾಕೋಣ. ಆ್ಯಂಡ್ ಬೇಗ ಬೇಗ ಬಟ್ಟೆ ಒಗೆಯೋಕ್ಕೂ ಸಹ ಪ್ರಯತ್ನ ಪಡೋಣ. ಬಿಕಾಸ್ ಇವತ್ತು ಬರೀ ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋಲ್ಲ ಗೈಸ್. ಇನ್ನು ಬೇಜಾನ್ ಕೆಲಸ ಇರುತ್ತೆ. ಸೊ ಇವತ್ತು ಹಬ್ಬ ಅಲ್ಲ, ಹಾಗಾಗಿ ಏನು ಗೊತ್ತಾ, ನೆನ್ನೆ ನೀರೇ ಇರಲಿಲ್ಲ. ಯಾಕೋ ಎಲ್ಲ ಕಡೆ ನೀರು ಫುಲ್ ಡ್ರೈ ಆಗಿಬಿಟ್ಟಿದೆ. ನಮ್ಮ ಬೋರಲ್ಲಿ ಇದೆ, ಬಟ್ ಬಿಟ್ಟು ಆನ್ ಮಾಡಬೇಕು. ಸೊ ನಾನು ನೆನ್ನೆ ಅರ್ಲಿ ಮಾರ್ನಿಂಗ್ ತುಂಬಿಸಿದ್ದೆ, ಬೆಳಗ್ಗೆ 6 ಗಂಟೇಲಿ. ಆಮೇಲೆ ತುಂಬಿಸೇ ಇಲ್ಲ, ಬರೀ ಬಟ್ಟೆ ಒಗೆಯೋ ಟ್ಯಾಂಕಿಗೆ ತುಂಬಿಸ್ಕೊಂಡು ಕೂತಿದ್ದೀವಿ. ಸೊ ರಾತ್ರಿ ಆದರೆ ಅದರಲ್ಲಿ ನೀರಿಲ್ಲ. ಓ ಮೈ ಗಾಡ್. ಆಮೇಲೆ ಮತ್ತೆ ಮಲ್ಕೋವಾಗ ಅದಕ್ಕೆ ನೀರು ತುಂಬಿಸಿದ್ವು, ಬಿಕಾಸ್ ನೀರು ಕಮ್ಮಿ ಆಗಿದೆ ಅಲ್ಲ, ಹಾಗಾಗಿ. ಸೊ ಅದಕ್ಕೆ ಈಗ ಬಂದ ತಕ್ಷಣ ಮೇಲ್ಗಡೆಗೆ ನೀರು ಆನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಫಸ್ಟು ಬಟ್ಟೆ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಸ್ವಲ್ಪನೂ ನೀರು ವೇಸ್ಟ್ ಮಾಡೋ ಹಾಗಿಲ್ಲ. ಅದು ಓವರ್ಫ್ಲೋ ಆದ ತಕ್ಷಣ ವಾಲ್ ಚೇಂಜ್ ಮಾಡಬೇಕು. ಬನ್ನಿ ಬಟ್ಟೆ ನೆನೆ ಹಾಕೋಣ ಗೈಸ್. ಬಟ್ಟೆ ನೆನೆ ಹಾಕಿ ಆಯಿತು. ನೀರು ಸೌಂಡ್ ಬರ್ತಾ ಇದೆ, ಅಂದರೆ ಟ್ಯಾಂಕ್ ಕಮ್ಮಿ ಇದೆ ನೀರು. ಸೊ ನಾವು ಒಳಗಡೆ ಹೋಗ್ಬಿಟ್ಟು ಹಾಲನ್ನ ಕಾಯಿಸೋಣ, ಹಾಗೆ ನೀರನ್ನ ಕಾಯಿಸೋಣ. ಬನ್ನಿ. ಏನಿವತ್ತು ಹಾಲು ಕಾಯಕ್ಕಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಗೈಸ್? ಹಬ್ಬ ಅಲ್ಲ, ಅಪ್ಪ ಅಮ್ಮ ಬೇರೆ ಬಂದಿದ್ದಾರೆ. ಎಂತ ಅಂದರೆ ಎಂಥ ಸ್ವೀಟು ಮಾಡಿಲ್ಲ. ಅದಕ್ಕೆ ಖೀರ್ ಮಾಡೋಣ ಅಂತ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಸೊ 2 ಲೀಟ್ರು ಹಾಲು ಕಾಯಕ್ಕಿಟ್ಟಿದ್ದೀನಿ ಇವಾಗ. ಸೊ ಆಮೇಲೆ ತಣ್ಣಗಾದ್ಮೇಲೆ ಖೀರ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೋಗಿ ಬಟ್ಟೆ ಒಗೆಯೋಣ, ಆಯಿತಾ ಗೈಸ್? ಸ್ವಲ್ಪ ಬೆಳಕಾಗ್ತಾ ಇದೆ. ಹಾಲು ಮತ್ತು ನೀರು ಕಾಯಿಸಿಟ್ಬಿಟ್ಟು ಬಂದೆ. ಆಮೇಲೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವತ್ತು ಸಿಂಪಲಾಗಿ ಉಪ್ಪಿಟ್ಟು ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ತುಂಬ ಟೈಮ್ ಇದೆಯಲ್ಲ, ಬೇಗನೆ ಮಾಡಿಬಿಡ್ಬೋದು. ಸೊ ಫಸ್ಟ್ ನಾವೀಗ ಬಟ್ಟೆ ವಾಶ್ ಮಾಡ್ಕೊಂಡು ಬರೋಣ.
ಗೈಸ್ ನೋಡಿ ಸೂರ್ಯ ಉದಯ ಆಯಿತು. ಇಷ್ಟು ಬಟ್ಟೆ ಹೋಗ್ತಿದ್ದೀನಿ ಗೈಸ್, ಮುಗೀತು ಸದ್ಯಕ್ಕೆ. ಇನ್ನೂ ಆ್ಯಕ್ಚುಲಿ ಚಿಂಟು ಪಪ್ಪದು ಪಂಚೆ ಗಿಂಚೆ ಎಲ್ಲ ಏನೂ ವಾಶ್ ಮಾಡಿಲ್ಲ. ಸೊ ವಾಶ್ ಮಾಡೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಚಿಂಟು ಅಜ್ಜಿ ಏನದು ಬಟ್ಟೆ ಎಲ್ಲ ನಾಳೆ ವಾಶ್ ಮಾಡಿಕೊಂಡ್ರೆ ಆಗ್ತಿರ್ಲಿಲ್ವಾ ಅಂದರು. ಸೊ ಹಾಗಾಗಿ ಅದೆಲ್ಲ ಪೆಂಡಿಂಗ್ ಇಟ್ಟಿದ್ದೀನಿ. ನೋಡೋಣ, ನೀರೆಲ್ಲ ಅಡ್ಜಸ್ಟ್ ಆದರೆ ಆಮೇಲೆ ವಾಶ್ ಮಾಡೋಣ. ಸದ್ಯಕ್ಕೆ ಬಾತ್ರೂಮಲ್ಲಿ ಇದ್ದಿದ್ದ ಬಟ್ಟೆ ಎತ್ತಾಕೋಬಂದು ವಾಶ್ ಮಾಡಿಬಿಟ್ಟೆ. ಬನ್ನಿ ಹೋಗೋಣ. ನೋಡಿ ಗೈಸ್, ನಮ್ಮಮ್ಮ ಬಂದಿದ್ದಾರೆ. ಏನಮ್ಮ ಮಾಡ್ತಾ ಇದೀಯಾ? ಏನೇನ ಇದರಲ್ಲಿ ಅಕ್ಕಮ್ಮ ಕಾಯಿಸ್ದೆ. ಅಲ್ಲಿ ಇಟ್ಟು ಕಾಯಿಸಿರೋದು ಗೊತ್ತಿಲ್ಲ, ಇಲ್ಲಿ ಇತ್ತಿಲ್ವಲ್ಲ, ಅಲ್ಲಿ ಅವರು ಕಾಯಿಸಿದ್ರು. ನಾ ಇಟ್ಟಿದ್ದೆ. ಅದು ತೆಗ್ದಾಗ ಕಾಯಿಸಿರಂತ ಆಮೇಲೆ ಇಟ್ಮೇಲೆ ಕಾಯಿದ್ರಿ ಹಂಗಂದ್ರು. ಅವ್ರು ಸಂಜೆ ಕುಡಿಯೋಕಾಯ್ತು ಬಿಡು. ಗೈಸ್ ನೋಡಿ, ನಮ್ಮ ಅಮ್ಮನ ಕಳ್ಸೋದು ಎರಡೆರಡು ಕೆಲಸ ಅಂತೀನಲ್ಲ. ನನಗೂ ಅಲ್ಲಿ ಇಟ್ಟಿರೋದೇನು ಗೊತ್ತು, ಇಲ್ಲಿ ಹುಡುಕ್ತೀನಿ ಅಂತೀನಲ್ಲ ಅಂತ ಆಮೇಲೆ ಹೇಳಿದರು. ಆ್ಯಕ್ಚುಲಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಉಪ್ಪಿಟ್ಟು ಮಾಡಿದ್ರೆ ಬರೀ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಅಪ್ಪ ಅಮ್ಮ ನಾನು ಚಿಂಟು ಅಷ್ಟೇ ತಿನ್ನೋದು. ಚಿಂಟು ಅವ್ರ ಅಜ್ಜಿನೂ ಇಷ್ಟಪಡಲ್ಲ ಅಂದ್ಕೊತೀನಿ ನಾನು ಮಾಡೋ ಉಪ್ಪಿಟ್ಟನ್ನು. ಆಮೇಲೆ ಚಿಂಟು ಪಪ್ಪನೂ ತಿನ್ನಲ್ಲ. ಹಾಗಾಗಿ ಪಾಪ ಅವರಿಬ್ಬರು ಯಾಕೆ ಅವಲಕ್ಕಿ ಎಲ್ಲ ಕಲಿಸ್ಕೊಂಡು ತಿನ್ನಬೇಕು ಅಂದ್ಬಿಟ್ಟು ನಾನು ರವೆ ಉಪ್ಪಿಟ್ಟು ಮಾಡೋದ್ರ ಬದಲು ರವೆ ದೋಸೆನೇ ಮಾಡಿಬಿಡೋಣ, ಎಲ್ರಿಗೂ ಆಗತ್ತೆ. ಆ್ಯಂಡ್ ಮೋರವರ್ ಚಿಂಟು ಪಪ್ಪ ತುಂಬ ಓಡಾಡೋದೆಲ್ಲ ಇರುತ್ತೆ ಅಲ್ಲ, ಪಾಪ ಹೊಟ್ಟೆ ತುಂಬ ತಿಂಡಿ ತಿನ್ನಲಿ ಅಂದ್ಬಿಟ್ಟು ನಾನು ದೋಸೆನೇ ಮಾಡೋಣ, ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಜಾಸ್ತಿ ಉಯ್ಯೋಕ್ಕೆ ಟೈಮ್ ಕನ್ಸ್ಯೂಮ್ ಆದರೂ ಪರವಾಗಿಲ್ಲ, ದೋಸೆನೇ ಮಾಡೋಣ, ಎಲ್ಲರೂ ತಿನ್ನಲಿ ಅಂದ್ಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿರಬೇಕು ಆ್ಯಂಡ್ ಎಲ್ಲರಿಗೂ ನಾನು ಅವ್ರವ್ರಿಗೆ ಬೇಕಾಗಿರೋದನ್ನ ನೋಡ್ಕೋಬೇಕು, ಸರಿಯಾಗಿ ಗಮನ ಕೊಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ನು. ಸೊ ಹಾಗಾಗಿ ನನ್ನ ಗಂಡನೂ ಚೆನ್ನಾಗಿರಬೇಕು, ಈ ಕಡೆ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿರಬೇಕು. ಸೊ ಎಲ್ರಿಗೂ ಆಗೋ ಥರ ಏನಾದ್ರು ಒಂದು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಬನ್ನಿ ಇವಾಗ ಕಾಫಿ ಕೊಡೋಣ. ನಮ್ಮ ಅಪ್ಪ ಅಮ್ಮಗೆ ಫಸ್ಟು ಕಾಫಿ ಮುಖ್ಯ. ಬೆಳಗ್ಗೆ ಎದ್ದು ನಮಗೆಲ್ಲ ಕಾಫಿ ಕುಡಿದು ಅಭ್ಯಾಸ. ಸೊ ಹಾಗಾಗಿ ಫಸ್ಟ್ ನಮ್ಮಮ್ಮಂಗೆ ಕಾಫಿ ಮಾಡಿಕೊಟ್ಟು ಈಗ ನಾನು ಸಹ ಕುಡಿತಾ ಇದ್ದೀನಿ. ಅದು ಕೆಲವೊಬ್ಬರು ಅಭ್ಯಾಸ ಮಾಡ್ಕೊಂಡು ಬಂದ ಹಾಗೆ. ನಮ್ಮ ಅಂಕೋಲಾ ಏನದು ಕಲ್ಚರೇ ಬೇರೆ, ನಮ್ಮ ಚನ್ನರಾಯಪಟ್ಟಣ ಕಲ್ಚರೇ ಬೇರೆ. ಸೊ ಹಾಗಾಗಿ ನಾನು ಇಬ್ಬರೂ ಜೊತೆಲಿದ್ದಾಗ ಎಲ್ರಿಗೂ ಅಡ್ಜಸ್ಟ್ ಹಾಕ್ಕೊಂಡು ಯಾರ್ಯಾರಿಗೆ ಏನೇನು ಬೇಕಲ್ಲ ಎಲ್ಲ ನೋಡಿಕೊಂಡು ಮಾಡಿಕೊಂಡು ಮಾಡಬೇಕು. ಒಬ್ರಿಗೊಂದು ಮಾಡೋಕ್ಕಾಗಲ್ಲ ಅಲ್ವಾ ಗೈಸ್? ಗೈಸ್, ನಮ್ಮ ಅಮ್ಮಂಗೆ ಕೂರಿಸಿ ತಿಂಡಿ ಕೊಡ್ತಾ ಇದ್ದೀನಿ. ಕೊಡವ ನೀರು ತಗೋತೀನಿ, ಕೊಡ್ಲಾ? ಕೊಡವ. ಹೆಂಗೈತೆ ಭಾಗ್ಯಲಕ್ಷ್ಮಿ? ಚೆನ್ನಾಗಿದೆ, ಚಟ್ನಿ ಚಟ್ನಿನೂ ಚೆನ್ನಾಗಿದೆ ನೋಡು. ಅದೇ ಕಾಯಿ ಯೂಸ್ ಮಾಡ್ಕೊಂಡು 3 ಥರ ಚಟ್ನಿ ಮಾಡಿದ್ದೀನಿ. ಇವತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿಲ್ಲ. ನಮ್ಮ ಮನೆಯಾಗ ಚಟ್ನಿನೇ ತಿನ್ನಲ್ಲ, ಇಷ್ಟ ಆಗಲ್ಲ ನಾನು ಮಾಡಿದ್ದು. ನಾನು ಮಾಡಿದ್ದು ಇಷ್ಟ ಆಯ್ತಾ? ತಿನ್ನ ತಗೊಬರ್ಲಾ? ಬೇಗ ಸಾಕು. ನಿಹಾಲ್, ಹಾ ಬಾ, ತಿಂಡಿ ತಿನ್ನು ಬಾ. ತಿಂಡಿ ಹಾ ಇಲ್ಲ ಮಾಡಿಲ್ಲ, ಹಂಗೆ ಬಂದೋಗು. ಅಪ್ಪಾಜಿ ಕರಿ. ನೀರು ತಗೋ. ನಾನು ಕೊಡ್ತೀನಿ ಬಿಟ್ಟು ಕೊಡ್ತೀನಿ, ಕೊಡು. ಗೈಸ್, ನಮ್ಮ ಅಪ್ಪಂಗೆ ಅರಿಶಿನ ಹಾಲು. ಗೈಸ್, ಟೈಮ್ ಬಂದು 9:15 ಆಯಿತು. ಎಲ್ಲರದ್ದು ತಿಂಡಿ ಆಯಿತು. ಇವಾಗ ಕೆಲಸದವ್ರು ಬಂದಿದ್ದಾರೆ ಅಲ್ಲ, ಅಡುಗೆ ಕೆಲಸದವರು ಮತ್ತು ಹೆಲ್ಪಿಂಗ್, ಅವರಿಗೆಲ್ಲ ತಿಂಡಿ ಮಾಡ್ತಾ ಇದ್ದೀನಿ. ಕೀ ಕೊಟ್ಯಾ? ಹೆಂಗೈತೆ ಸೀಟಿಂಗ್ ಎಲ್ಲ? ಆದರೆ ಬ್ರೇಕ್ ಮಾತ್ರ ಇಸ್ಬೇಕಲ್ಲ, ಹಾಂ ಇರಬೇಕು. ನನಗೂ ಎಷ್ಟು ಮುಟ್ಟಿದ್ರೆ ಹ್ಞೂ, ನೀನು ಓಡಿಸಿ
ನಿಲ್ಸಿದೆಯಲ್ಲ. ಇಲ್ಲಪ್ಪ ಅದೇ ಹೋಗು. ಹಿಂಗೆ ಪಾರ್ಕ್ ಮಾಡ್ಬೇಕಾರೆಲ್ಲ ಓಡಿಲ್ಲ. ಇಲ್ಲಿ ಸಡನ್ ಆಗಿ ನಿಂತ್ಕೊಂಡೆ ಅಲ್ಲ. ನಾನು ಒಂದೇ ಸರಿ ಇವ್ನಿಗೆ ಏನಾಯ್ತು ಅಂತ ನೋಡಿದೆ, ಗೊತ್ತಿಲ್ಲ. ನಿನ್ನೆ ರಾತ್ರಿ ವಾಟರ್ ಪ್ರಾಬ್ಲಮ್ ಆಯಿತು ಅಲ್ಲ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಲಾರಿ ಟ್ಯಾಂಕರಲ್ಲಿ ವಾಟರ್ ಬಂದು ನಿಂತಿದೆ. ನಮ್ಮದೇ ಟ್ಯಾಂಕರ್ ಇದು. ಈವನ್ ವಾಟರ್ ಬಂದು ನಮ್ಮದೇ ಬೋರಿಂದು. ಅಂದರೆ ಅಲ್ಲಿ ನಮ್ಮದು ದೊಡ್ಡ ಶೆಡ್ ಇದೆ ನೋಡಿ, ಕನ್ಸ್ಟ್ರಕ್ಷನ್ ಇದ್ರದ್ದು, ಐ ಮೀನ್ ಪಾರ್ಕಿಂಗಿಂದೆಲ್ಲ. ಸೊ ಅಲ್ಲಿಂದ ವಾಟರ್ ತಗೊಂಡು ಇಲ್ಲಿಗೆ ಈ ಮನೆಗೆ ತಗೊತಾ ಇದ್ದೇವೆ. ಸೊ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ. ನನ್ನ ಗಂಡ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿಬಿಡ್ತಾನೆ. ಸೊ ಗೈಸ್, ಶಾವಿಗೆ ಖೀರ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಅಮ್ಮ, ನಮ್ಮ ಚಿಂಟು ಬಂದ್ಬಿಟ್ಟು ಸೀಸ್ಬಿಟ್ಟ, ಸ್ವಲ್ಪ ಸೇದಿದೆ. ಬರೀ ಹಿಂಗೆ ಮಾಡ್ತಾನೆ. ರೆಡಿ ಆಗ್ಬಿಟ್ಟು ಬಕ್ರನ್ ತರ ಕೆಲಸ ಮಾಡೋಣ, ಹೊಸ ಬಟ್ಟೆ ಹಾಕೊಂಡು. ಮದುವೆ ಗಂಡ ನಮ್ ಮದ್ವೆ ಗಂಟೆ ಏನೀಗ? ಮದುವೆ ಮೆರವಣಿಗೆ ಹೋಗ್ತಾ ಇದೀವಾ? ಏನೀಗ ಸುಮ್ಮನೆ ನಾಟಕ ಆಡ್ಬೇಡಿ. ನಂಗೆ ಇಷ್ಟೊಂದು ಜನ ಬೆಳಕ ಸ್ವಲ್ಪನೇ ನೀವು ಕೂತಿ ಜಾಗದಲ್ಲೇ ಕುತ್ಕೊಂಡು ಹಣ್ಣು ತಿನ್ನೋರು. ನೀನು ನಾನು ನನ್ಗೆ ಅಲ್ಲಿ ಇಲ್ಲಿ ಅಂತ ಕಳಿಸ್ತಾ ಇರ್ತಾರೆ. ನಾನು ಎಷ್ಟು ಸತಿ ಓಡಾಡಿದ್ದೀನಿ? ಎಲ್ಲಿ ಒಂದು 10 ಸತಿ ಎತ್ತಿದ್ದೀನಿ. ಏನ್ ಹೊಸ ಬಿಟ್ರೆ ಸಾಕಾ? ಚಿಂಟು ಅವ್ರ ಅಜ್ಜಿ ನಮ್ಮ ಅಪ್ಪ ಅಮ್ಮಂಗೂ ಸೇರಿಸಿ ರಾಗಿ ಗಂಜಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಇವಾಗ ನಮ್ಮ ಅಪ್ಪ ಅಮ್ಮಂಗೆ ರಾಗಿ ಗಂಜಿ ತಗೊಂಡೋಗೋಣ. ಚಿಂಟು ಅವ್ರ ಅಜ್ಜಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಎಲ್ಲನೂ ಮಾಡಿಕೊಡ್ತಾರೆ. ಐ ಮೀನ್ ಏನು ಬೇಕು ಏನು ಬೇಡ ಎಲ್ಲ ಕೇಳ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರೂ ಕೇಳ್ತಾ ಇದ್ರಿ ಅಲ್ಲ, ಸೊ ಅಡ್ಜಸ್ಟ್ ಆಗ್ತಾ ಇದ್ದಾರಾ ಏನು ಅಂತ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಚಿಂಟು ಅವ್ರ ಅಜ್ಜಿಗೆ ನಾನು ತಗೊಂಡಿದ್ದ ಸೀರೆನ ಕೊಟ್ರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಹೌದು, ಅವತ್ತು ಹೋಗಿದ್ದ ದಿನನೇ ಕೊಟ್ಬಿಟ್ಟೆ. ಬಿಕಾಸ್ ಅದು ನನ್ನ ಹತ್ರ ಇದ್ದು ಮತ್ತು ಆಮೇಲೆ ಕೊಡೋದೆಲ್ಲ ಚೆನ್ನಾಗಿರಲ್ಲ. ಸ್ಟಾರ್ಟಿಂಗಲ್ಲೇ ಕೊಟ್ಬಿಡ್ಬೇಕಲ್ಲ ಏನಾದ್ರು ತಂದಿದ್ದನ್ನು. ಹಾಗಾಗಿ ಅವತ್ತು ಹೋಗಿದ್ದ ದಿನನೇ ನಾನು ಆ ಸ್ಯಾರಿನ ಕೊಟ್ಟೆ ಅವರಿಗೆ. ಮನೆ ಕೆಲಸಕ್ಕೆ, ಹೊರಗಡೆ ಕೆಲಸಕ್ಕೆ 3 ಜನ ಲೇಡೀಸ್ ಹೆಲ್ಪರ್ಸ್ ಬಂದಿದ್ದಾರೆ. ಹಾಗೆ ಅಲ್ಲಿ ಅಡುಗೆ ಕೆಲಸಕ್ಕೆ ಅಡುಗೆ ಭಟ್ರ ಜೊತೆ ಹೆಲ್ಪರ್ಗಳು, ಅಡುಗೆ ಭಟ್ರು ಎಲ್ಲ ಇದ್ದಾರೆ. ಸೊ ಅಂಥದ್ದೇನೋ ಪ್ರಾಬ್ಲಮ್ ಇಲ್ಲ. ಆದರೆ ಮನೆ ಅಂದಮೇಲೆ ಇರುತ್ತಲ್ಲ, ಕ್ಲೀನಾಗಿ ಕಾಣಬೇಕು. ಅದು ಇದು ಸೋಫಾ ಕವರ್ಸ್ ಎಲ್ಲ ತೆಗ್ದೆ ಸೊ ಎಲ್ಲ ಹಾಕ್ತಾ ಇದ್ದೀನಿ. ಮತ್ತು ಚಿಕ್ಕ ಪುಟ್ಟದ್ದು ಇದ್ದೇ ಇರುತ್ತೆ. ಮತ್ತು ಅಪ್ಪ ಅಮ್ಮ ಇದ್ದಾರೆ, ಸೊ ಅವ್ರಿಗೇನು ಬೇಕೋ ಬೇಡ ನೋಡ್ಕೋಬೇಕು. ಆ್ಯಂಡ್ ನನ್ನ ಮಗ ಇದ್ದಾನೆ. ಮತ್ತು ಏನೇನೋ ಅವರು ಚಿಕ್ಕದು ಇದ್ದೇ ಇರುತ್ತೆ ಗೈಸ್. ಅದು ಕ್ಲೀನ್ ಮಾಡೋದು, ಇದು ಕ್ಲೀನ್ ಮಾಡೋದು ಅಂತ ಎಲ್ಲ. ಮೋರ್ ಓವರ್ ವಾಟರ್ ಇರಲಿಲ್ಲ ಅಲ್ಲ, ಸೊ ಅದೇ ಟೆನ್ಷನ್ ಆಗೋಗಿತ್ತು. ಈಗ ಆ ಟೆನ್ಷನ್ ಇಲ್ಲ. ಬಟ್ ಅದೇ ವಾಟರ್ನ ಏನು ಮಾಡಬೇಕು, ಮೇಲ್ಗಡೆ ಸಾಗಿಸ್ಬೇಕು. ಅದು ಹೇಗೆ ಅಂದರೆ, ಹೇಗೂ 3 ಜನ ಲೇಡೀಸ್ ಬಂದಿದ್ದಾರೆ ಅಲ್ಲ, ಸೊ ಹೆಲ್ಪ್ ಮಾಡೋಕ್ಕೆ ಅವರು ಆ್ಯಕ್ಚುಲಿ ಮೇಲ್ಗಡೆಗೆ ನಮಗೆ ನೀರನ್ನ ಹಾಕ್ಕೊಡ್ತಾ ಇದ್ದಾರೆ. ಗೈಸ್, ಪೈನಾಪಲ್ ಎಷ್ಟು ಚಂದ ಇದೆ ಗೊತ್ತಾ? ಊರಿಂದ ಬರ್ತಾ ಇದ್ವಲ್ಲ, ಅಲ್ಲಿ ಆನ್ ದ ವೇ ತೊಗೊಬಂದಿದ್ದು. ಸಖತ್ತಾಗಿದೆ, ವೆರಿ ಜ್ಯೂಸಿ ಗೊತ್ತಾ. ಬನ್ನಿ ಈಗ ನನ್ನ ಗಂಡಂಗೆ ಕೊಡೋಣ. ಗೈಸ್ ನೋಡಿ, ಟೇಬಲ್ ಕ್ಲಾತ್ ಚೇಂಜ್ ಆಗಿದೆ. ಸಖತ್ತಾಗಿ ಕಾಣ್ತಾ ಇದೆ ಅಲ್ಲ. ಯಾವಾಗಲೂ ಆ ಹಳೆ ಕ್ಲಾತ್ ನೋಡಿ ನೋಡಿ ಬೇಜಾರಾಗಿತ್ತು ಅಲ್ಲ. ಕಣ್ ತುಂಬ್ಕೊಳ್ಳಿ, ಈ ಕ್ಲಾತ್ ನೋಡ್ಕೊಳ್ಳಿ. ಬನ್ನಿ ನಮ್ಮ ಅಪ್ಪ ಅಮ್ಮಂಗೂ ಕೊಟ್ಬಿಟ್ಟು ಬರೋಣ. ಗೈಸ್, ಚಿಂಟು ಪಪ್ಪಗೆ ಎಲ್ಲ ಕ್ಲೀನಾಗಿರಬೇಕು. ಯಾರು ಬರ್ತಾರೆ ಹಬ್ಬ ಗಿಬ್ಬ ಅಂದರೆ ಎಲ್ಲ ಹೊಸದೇ ಇರಬೇಕು ಅಂತಾರೆ. ಹೊಸ ಕಾರ್ಪೆಟ್ ಹಾಕ್ತಾ ಇದ್ದೀನಿ ಗೈಸ್. ನಾನೇ ಯೂಸ್ ಮಾಡಿಲ್ಲ ಇನ್ನು. ಬನ್ನಿ ಹಾಕೋಣ. ವಾವ್, ನೋಡಿ ಎಷ್ಟು ಚಂದ ಇದೆ. ಆಲ್ ಸೆಟ್. ಅದೊಂದು ಕಾರ್ಪೆಟ್ ಹಾಕಬೇಕು, ಆಮೇಲೆ ಹಾಕು ಅಂದರು. ಸೊ ಆಮೇಲೆ ಹಾಕೋಣ. ಸೊ ದಿಸ್ ಈಸ್ ಹೌ ಇಟ್ ಈಸ್ ನೌ. ಇದೇನಕ್ಕೆ ಬೆಪ್ಪಡ್ರ ಈಗ? ಮತ್ತೆ ಕಟ್ ಮಾಡಿಟ್ಟೇ ಇದಲ್ಲ, ಸ್ವಲ್ಪ ಫ್ರೈ ಮಾಡಿಟ್ಟು ಟೈಮ್ ಆಯ್ತಲ್ಲ.
ಈ ಬಂಡಿ ಹಬ್ಬ ಆಗೋದು ವರ್ಷಕ್ಕೊಂದ್ಸಲ, ಅದರಲ್ಲೂ ಮೇ ಮಂತಲ್ಲೇ ಈ ಬಂಡಿ ಹಬ್ಬ ಬರೋದು. ಡೇಟ್ಸ್ ಎಲ್ಲ ಅದು ನೋಡಿ ಮಾಡ್ಕೊತಾರೆ. ಆ್ಯಕ್ಚುಲಿ ಇದು ಉತ್ತರ ಕನ್ನಡದಲ್ಲಿ, ಅದರಲ್ಲೂ ಅಂಕೋಲಾ ತಾಲೂಕಲ್ಲಿ ಜಾಸ್ತಿ ಮಾಡುವಂಥ ಹಬ್ಬ. ಏನು ಗ್ಲಾಸ್ ಅದು? ಮುಂದೆ ಒಂದು ಹಸು ಬಂದಿತ್ತಾ, ನನಗೆ ಹಸುಗೆ ಏನಾದರೂ ಫೀಡ್ ಮಾಡಬೇಕು ಅನ್ನಿಸ್ತು. ಮನೇಲಿ ಆ್ಯಕ್ಚುಲಿ ಮಾವಿನಣ್ಣು ಜಾಸ್ತಿ ಇತ್ತು, ಹಾಗಾಗಿ ಮಾವಿನಣ್ಣೆ ಕೊಟ್ಬಿಡೋಣ ಅಂದ್ಬಿಟ್ಟು ಹಸುಗೆ ಮಾವಿನಣ್ಣು ಕೊಟ್ಟೆ. ಊಟ ಗೈಸ್, ಊಟ ಮಾಡೋಣ ಅಲ್ಲ. ಅವ್ರ ಅಪ್ಪನ ಜೊತೆ ಹೋಗಿದ್ದಾನೆ. ಎಲೆ ಸ್ವಲ್ಪ ದೊಡ್ಡಾಗಿದೆ. ದೊಡ್ಡ ಆಯ್ತು, ಇರ್ಲಿ ಬಿಡಿ, ಏನು ಇದು ತಿನ್ಲಿ ಚೆನ್ನಾಗಿ. ಅನ್ನ ಅಲ್ಲಿ ತಿಂದಕ್ಕಾದ್ರೂ ಟೇಬಲ್ ಹಿಡಿಬೇಕಲ್ಲ. ಭಟ್ರು ಹೇಳ್ತಾ ಇದ್ದಾರೆ ಊಟದಲ್ಲೇ ತುಂಬ ದೊಡ್ಡ ಆಯಿತು, ಟೇಬಲಲ್ಲಿಗೆ ಅದು ಸಖತ್ ದೊಡ್ಡ ಆಗ್ಬಿಡುತ್ತೆ ಅಂತ. ನಾನು ಇರಲಿ ಬಿಡಿ, ಬಂದವ್ರು ಚೆನ್ನಾಗಿ ಊಟ ಮಾಡಲಿ ಅಂತಿದ್ದೀನಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಎಲ್ಲ ಚಿಂಟು ಅವ್ರ ಅಜ್ಜಿನೇ ಮಾಡಿದ್ದಾರೆ. ಮೀನಿನ ಸಾರು ಮತ್ತು ಪಲ್ಯ ಎಲ್ಲ ಮಾಡಿದ್ದಾರೆ. ಸ್ಕ್ವಿಡ್ಡಿನ ಪಲ್ಯ ಇದೆ ಅನ್ಸುತ್ತೆ ಇವತ್ತು. ಬಟ್ ಅನ್ನ ಮಾತ್ರ ಇಲ್ಲಿ ಇವ್ರ ಹತ್ರನೇ ಮಾಡಿಸಿದ್ವು, ಯಾಕೆಂದರೆ ಇವ್ರುಗಳಿಗೂ ಎಲ್ಲ ಅನ್ನ ಮಾಡಬೇಕಿತ್ತು ಅಲ್ಲ. ಸೊ ಹೇಗೂ ದೊಡ್ಡ ಸ್ಟವ್ ಇರುತ್ತೆ, ಇವರೇ ಜಾಸ್ತಿ ಮಾಡಿಬಿಡ್ಲಿ ಅಂದ್ಬಿಟ್ಟು ಎಲ್ಲರಿಗೂ ಆಗೋ ಥರ ಅನ್ನ ಇವರೇ ಮಾಡಿದ್ದಾರೆ. ಬಟ್ ಸಾರು ಪಲ್ಯ ಎಲ್ಲ ಚಿಂಟು ಅವ್ರ ಅಜ್ಜಿ ಮಾಡಿದ್ದಾರೆ. ಇನ್ನು ತಿಂಡಿ ಎಲ್ಲ ನಾನು ಮಾಡಿದೆ ಅಲ್ಲ, ಸೊ ಹಾಗಾಗಿ ಇಷ್ಟು ಕೆಲಸ ಆಯಿತು ನೋಡಿ. ಈಗ ಊಟದ ಟೈಮ್ ಆಯಿತು, ಊಟ ಹಾಕ್ಕೊಡ್ಬೇಕು. ಅದಕ್ಕೆ ಇಲ್ಲಿಂದ ನಾನು ಒಳಗಡೆ ಎಲ್ಲರಿಗೂ ಅನ್ನ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದೆ. ಏನು ಗೊತ್ತಾ, ಚಿಂಟು ಅವ್ರ ಪಪ್ಪ iPhone 17 Pro Max ತೊಗೊಂಡಿದ್ದಾನೆ. ಆ್ಯಕ್ಚುಲಿ ಹಳೆ ಫೋನ್ ಕೊಟ್ಟು ಹೊಸ ಫೋನ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅವನ ಹತ್ರ ಆಲ್ರೆಡಿ 14 Pro Max ಇದೆ, ಬಟ್ ಆದರೂ ಸಹ ಅದನ್ನು ಕೊಟ್ಟಿಲ್ಲ ಅವನು. ಅದನ್ನು ಇಟ್ಕೊಂಡಿದ್ದಾನೆ, ಇದನ್ನು ಇಟ್ಕೊಂಡಿದ್ದಾನೆ. ಬಟ್ ನನ್ನ ಪ್ರಕಾರ ಎರಡು ಇಟ್ಕೊಳ್ಳೋದು ವೇಸ್ಟು. ಒಂದು ಕೊಟ್ಬಿಟ್ಟಿದ್ರೆ ಆಗ್ತಿತ್ತು, ಬಟ್ ಅವ್ನು ಮಾಡಿಲ್ಲ. ಇವಾಗ ಏನೋ 17 Pro Max ನನಗೆ ಯೂಸ್ ಇಲ್ಲ, ನನಗೆ ಬೇಡ ಅಂತ ಏನೋ ಹೇಳ್ತಾ ಇದ್ದಾನೆ. ಸೊ ನೋಡಬೇಕು ಅದು ಏನು ಮಾಡ್ತಾನೆ ಅಂತ. ಇವತ್ತು ನಮ್ಮನೆ ಊಟ ಫಿಶ್ಶಿಂದು ಕರಿ ಮತ್ತು ಕಿಂಗ್ ಫಿಶ್ ಫ್ರೈ ಮತ್ತು ಅದು ಸ್ಕ್ವಿಡ್ಡಿಂದು ಪಲ್ಯ. ಸ್ಕ್ವಿಡ್ ಅಂದರೆ ಸ್ಕ್ವಿಡ್ಡೇ ಗೈಸ್, ಅದೇ ಆಕ್ಟೋಪಸ್. ಸೊ ಅದ್ರದ್ದು ಪಲ್ಯ. ಸೊ ಇದಿಷ್ಟು ನಮ್ಮನೆ ಊಟ ಇವತ್ತು. ಮತ್ತು ಹೇಡಿನೂ ಇದೆ, ಕ್ರ್ಯಾಬು ಸಹ ಇದೆ. ಮಿಕ್ಸ್ ಮಾಡಿದ್ದಾರೆ ಸಾರು. ಬಾಂಗ್ಡ ಮತ್ತು ಚಿಕ್ಕು ಮೀನು ಮತ್ತು ಕ್ರ್ಯಾಬು ಎಲ್ಲ ಹಾಕಿ ಮಿಕ್ಸ್ ಕರಿ ಮಾಡಿಬಿಟ್ಟು ಇಷ್ಟು ಮಾಡಿದ್ದಾರೆ. ಜೊತೆಗೆ ನಾನು ಖೀರ್ ಮಾಡಿದ್ದೀನಿ. ಹಬ್ಬ ಅಲ್ಲ, ಸ್ವಲ್ಪ ಹಬ್ಬದ ಫೀಲ್ ಇರಲಿ ಅಂತ. ಸೊ ಹೇಗಿದೆ ಊಟ ನೀವೇ ಹೇಳಬೇಕು. ನೀವೇನು ತಿಂದಿಲ್ಲ ನಂಗೆ ಗೊತ್ತು, ಬಟ್ ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಅವರು ಸಹ ಈ ಸಲ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ಈ 15 ವರ್ಷದಲ್ಲಿ ನಮ್ಮನೆ ಈ ರೀತಿ ಹಬ್ಬದ ಫೀಲು ಎಲ್ಲರೂ ಸ್ವಲ್ಪ ಹೊಂದಿಕೊಂಡು ಹೋಗ್ತಾ ಇರೋದು ಇದೇ ಮೊದಲನೇ ಫೆಸ್ಟಿವಲ್ ಗೈಸ್, ಟು ಬಿ ಫ್ರ್ಯಾಂಕ್ ಹಾನೆಸ್ಟ್ಲಿ ಸೇಯಿಂಗ್. ಅಲ್ಪ ಸ್ವಲ್ಪ ಆ್ಯಕ್ಚುಲಿ ಆಚೀಚೆ ಆಯಿತು, ಬಟ್ ಅದು ನಾನೇ ಅಡ್ಜಸ್ಟ್ ಮಾಡಿಕೊಂಡೆ. ಯಾಕೆ ಅಂದರೆ ಹೇಗೋ ಒಂದು ಹಬ್ಬ ನಗುಮುಖದಲ್ಲಿ ಹೋಗ್ತಾ ಇದೆ, ಸೊ ಹೋಗಲಿ ಅಂತ ಹಾಗೆ ಬಿಟ್ಬಿಟ್ಟೆ. ಕಾರಣ ಬಂದು ಮತ್ತೇನೂ ಇಲ್ಲ, ನನಗೂ ಚಿಂಟು ಅವ್ರ ಪಪ್ಪಾಗೂ ಸ್ವಲ್ಪ ವೇರಿಯೇಷನ್ಸು. ಬಟ್ ನೋಡೋಣ, ಅವನೇ ಮುಂದೊಂದು ದಿನ ಸರಿ ಹೋಗ್ತಾನೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಗೈಸ್ ಟೈಮ್ ಬಂದು 2:50. ವಾಟರ್ಗೆ ಎಷ್ಟು ಸ್ಕಾಸಿಟಿ ಆಗಿಬಿಟ್ಟಿದೆ ಅಂದರೆ ಚಿನ್ನ ಥರ ಆಗಿಬಿಟ್ಟಿದೆ. ಬರೋದು ಪಂಪ್ ಆನ್ ಮಾಡೋದು 10 ನಿಮಿಷ ಬಿಡೋದು, ಹಾಗಾಗಿದೆ. ಇವಂದು ನಾವು ಹೊರಗಡೆಯಿಂದ ವಾಟರ್ ತರಿಸಿದ್ರು ಲೈಕ್ ಟಾಯ್ಲೆಟಿಗೆ ಎಲ್ಲ ಬೇಕಲ್ಲ ಮೇಲ್ಗಡೆ ವಾಟರು, ಸೊ ಫಿಲ್ ಮಾಡಲೇಬೇಕು. ಇವನ್ ಒಂದು ಸಲಕ್ಕೂ ಓವರ್ಫ್ಲೋ ಆಗಿಲ್ಲ ಇಲ್ಲಿ ತನಕ. ಬರೀ 10 ನಿಮಿಷ ಬಿಡೋದು, ಆಫ್ ಮಾಡೋದಾಗಿದೆ. ವಾಟರ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಹಾಂ, ನಮ್ಮಮ್ಮನ ಮನೇಲಿ ಈ ಬಾಡಿಗೆ ಮನೆಯವ್ರಿಗೆ ವಾಟರ್ ಲೆಕ್ಕಕ್ಕೆ ಇಲ್ಲ. ಎಷ್ಟು ತುಂಬಿಸಿದ್ರೂ ವಾಟರ್ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೋಡಿ ಕಲಿಬೇಕು ಅವರು. ನಿಜಕ್ಕೂ ವಾಟರ್ ಎಷ್ಟು ಇಂಪಾರ್ಟೆಂಟು.
ಇಷ್ಟು ಹಿತಿಮಿತಿಲಿ ಬಳಸಬೇಕು. ಬಟ್ ಯಾರೂ ಹಂಗೆ ಮಾಡಲ್ಲ. ಬಟ್ಟೆ ತೊಗೊಂಡಾಯಿತು, ಮೇಲ್ಗಡೆ ಒಣಾಕ್ಬಿಡೋಣ. ಗೈಸ್ ಇನ್ನೇನು ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಮಳೆನೂ ಬರ್ತಾ ಇದೆ ಅವಾಗ ಇವಾಗ ಅಂತ, ಯಾವಾಗ ಬೇಕಾದರೂ ಬರ್ಬೋದು. ಹಾಗಾಗಿ ಬಟ್ಟೆನ ಮೇಲ್ಗಡೆ ಅಟ್ಟದ ಮೇಲೆ ಒಣಾಕೋಣ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಬಟ್ಟೆನೂ ತುಂಬಾ ಜಾಸ್ತಿ ಇದೆ, ಪಂಚೆ ಗಿಂಚೆ ಸೀರೆ ಗೀರೆ ಅನ್ಕೊಂಡು ತುಂಬಾನೇ ಇದೆ. ಸೊ ಕೆಳಗಡೆ ಎಲ್ಲ ಒಣಾಕಿದ್ರೆ ಅದು ಹೋಗ್ತಾ ಬರ್ತಾ ಎಲ್ಲ ಅಡ್ಡ ಸಿಗುತ್ತೆ. ಅದಕ್ಕೇನೆ ಮೇಲ್ಗಡೆ ಫ್ರೀಯಾಗಿ ಒಣಾಕ್ಬಿಡೋಣ ಅಂದ್ಬಿಟ್ಟು ಒಣಾಕ್ತಾ ಇದ್ದೀನಿ. ಒಣಾಕ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡು ಬಿಡೋಣ, ಬೇರೆ ಕೆಲಸ ಎಲ್ಲ ಮುಗೀತು. ಸಂಜೆಗೆ ವಾಟರ್ ಮೆಲನ್ ಕಟ್ ಮಾಡಿದ್ದೀನಿ. ಚಿಂಟು ಪಪ್ಪಾಗೂ ಸ್ವಲ್ಪ ಇಟ್ಬಿಟ್ಟು ಅಪ್ಪಾಜಿ ಅಮ್ಮಂಗೂ ಸಹ ವಾಟರ್ ಮೆಲನ್ ಕಟ್ ಮಾಡಿ ಕೊಟ್ಟೆ. ಇಷ್ಟು ಕೆಲಸ ಮಾಡಿದ್ರು ಮುಗೀತಾ ಇಲ್ಲ. ಸೊ ಬೇಗ ಬೇಗ ಕೆಲಸ ಮಾಡ್ಕೋಬೇಕು. ಬನ್ನಿ, ಚಿಂಟು ಪಾಪ ತುಂಬ ಓಡಾಡಿ ಸುಸ್ತಾಗಿದ್ದಾನೆ, ಅವನಿಗೆ ವಾಟರ್ ಮೆಲನ್ ಕೊಡೋಣ. ಜಾಗನೇ ಇಲ್ಲ ಹೋಗಕ್ಕೆ. ನೀನೇ ಮಾಡಿಸ್ಕೊಬರ್ಬೇಕು. ನಾನು ಅವೆಲ್ಲ ಮಾಡಲ್ಲಪ್ಪ. ಮಾಡದೇ ಇದ್ರೂ ನಡೀತದೆ. ಇಲ್ಲ, ನಾನು ಮಾಡೋಕ್ಕಲ್ಲ. ನಿಮ್ಮ ಅಪ್ಪನ ವಯಸ್ಸು ನೀನೇ ಮಾಡಬೇಕು. ವಯಸ್ಸಾದ್ರೂ ಬೇಡ. ನಂದಂತೂ ಸ್ನಾನ ಆಯಿತು ಗೈಸ್. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿತ್ತು. ಮ್ಯಾಂಗೋ ಜ್ಯೂಸ್ ಮಾಡಿಟ್ಟಿದ್ವಲ್ಲ, ಸೊ ತಂಪಾಗಿ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಲ್ಲ ಕೋಲ್ಡ್ ಜ್ಯೂಸ್ ಕುಡಿದ್ರೆ. ನನಗಂತೂ ಅಮ್ಮ ಅನ್ನಿಸ್ತಾ ಇತ್ತು. ನಮ್ಮ ಅಪ್ಪ ಅಮ್ಮ ಇಬ್ಬರು ಮ್ಯಾಂಗೋ ಜ್ಯೂಸ್ ಕುಡಿಯಲ್ಲ, ಬಿಕಾಸ್ ನಮ್ಮ ಅಮ್ಮಂಗೆ ಇಲ್ಲಿಂದ ಹೋದ್ಮೇಲೆ ಆಪ್ರೇಷನ್ ಮಾಡಿಸ್ಬೇಕು. ಸೊ ಶುಗರ್ ಏರುಪೇರು ಆಗ್ಬಿಡುತ್ತೆ ಅಂದ್ಬಿಟ್ಟು ಕುಡಿತಾ ಇಲ್ಲ. ನಮ್ಮ ಅಪ್ಪಂಗೂ ಅಷ್ಟು ಇಷ್ಟ ಆಗಲ್ಲ. ಬನ್ನಿ ಗೈಸ್, ಚಿಂಟು ಪಪ್ಪನ ತೋರಿಸ್ತೀನಿ ನೋಡಿ. ಅಲ್ಲಿ ಕೆಂಪು ಚಡ್ಡಿ ಹಾಕೊಂಡು ನಿಂತಿದ್ದಾನಲ್ಲ ಅವನೇ. ಅಲ್ಲಿ ವೈಟ್ ಶರ್ಟು ಕೆಂಪು ಚಡ್ಡಿ. ಮಟನ್ ಬಂದಿದೆ ಅನ್ಸತ್ತೆ, ಮಟನ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾನೆ. ಸೊ ಹಾಂ, ಬಂದಿದೆ ಗೈಸ್ ಮಟನ್ನು. ಸೊ ಇನ್ನೇನು ಕೆಲಸ ಸ್ಟಾರ್ಟ್ ನೋಡಿ. ಹಬ್ಬನೇ ಸ್ಟಾರ್ಟ್ ಆಗಿಲ್ಲ, ನಿದ್ದೆ ಬರ್ತಾವೆ ಗೈಸ್. ಸುಸ್ತಾಗಿ ಹೋಗ್ತಿದೆ ಗೈಸ್, ಓಡಾಡಿ. ಸಂಜೆ ಆಯಿತು ಅಲ್ಲ, ಕಾಫಿ ಟೀ ಸಮಯ. ಹಾಗಾಗಿ ಕೆಳಗೆ ಬಂದೆ. ನೋಡ್ಕೋತಾ ಇದ್ದೆ. ಮುಗ್ಬಿಟ್ಟು ಕಿವಿ ಓಲೆ ಏನೂ ಹಾಕೊಂಡಿಲ್ವಲ್ಲಪ್ಪ ಅಂತ ಅನ್ಕೋತಾ ಇದ್ದೆ. ಬನ್ನಿ ಫಸ್ಟ್ ಕಾಫಿ ಮಾಡೋಣ. ಗೈಸ್ ಈವ್ನಿಂಗ್ ಕಾಫಿ ಮಾಡ್ತಾ ಇದ್ದೀನಿ. ನಮ್ಮಪ್ಪಗೆ ಶುಗರ್ಲೆಸ್ ಕಾಫಿ, ನನಗೂ ನಮ್ಮಮ್ಮಗೂ ಮಾಡ್ಕೋತಾ ಇದ್ದೀನಿ. ನಿಮಗೆ ಇವಾಗ ಒಂದು ಕ್ವಶನ್ ಅರೈಸ್ ಆಗುತ್ತೆ. ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮಗೆ ಎಲ್ಲ ಮಾಡ್ಕೊಡ್ತಾ ಇರ್ತೀರಾ, ಚಿಂಟು ಅವ್ರ ಅಜ್ಜಿಗೆ ಏನು ಮಾಡ್ಕೊಡೋದೇ ಇಲ್ಲ ಅಂತ ಅನ್ಕೋಬೋದು. ಬಟ್ ಗೈಸ್, ಚಿಂಟು ಅವ್ರ ಅಜ್ಜಿ ಒಂದೇ ಸಲ ಟೀ ಕುಡಿಯೋದು, ಅದು ಬೆಳಗ್ಗೆ ತಿಂಡಿ ಟೈಮಲ್ಲಿ. ಅದು ಸಹ ಅವರು ಆ್ಯಕ್ಚುಲಿ ನಾವು ಮಾಡ್ಕೋತೀವಲ್ಲ ಈ ರೀತಿ ಟೀ ಮಾಡ್ಕೊಳ್ಳಲ್ಲ. ಅವರು ಸಿಂಪಲ್ ಆಗಿ ಟೀ ಮಾಡ್ಕೋತಾರೆ, ಶುಗರ್ಲೆಸ್ ಟೀ ಮಾಡ್ಕೋತಾರೆ. ಹಾಗಾಗಿ ನಾನು ಅವರಿಗೆ ಟೀ ಮಾಡೋಕ್ಕೆ ಹೋಗಲ್ಲ, ಅವ್ರದ್ದವರೇ ಮಾಡ್ಕೊತಾರೆ. ಸೊ ಇನ್ನು ಚಿಂಟು ಪಪ್ಪನೂ ಅಷ್ಟೇ ಒಂದೇ ಸಲ ಟೀ ಕುಡಿಯೋದು, ಅವನು ಪದೇ ಪದೇ ಟೀ ಕುಡಿಯಲ್ಲ. ಹಾಗಾಗಿ ಕಾಫಿ ಟೀ ಯಾವಾಗ ಮಾಡಿದ್ರು ನಮ್ಮ ಅಪ್ಪ ಅಮ್ಮಗೆ ಸರ್ವ್ ಮಾಡ್ತಾ ಇರ್ತೀನಿ, ಅಷ್ಟೇ ವಿಷಯ. ಹೇ ಗೈಸ್ ನೋಡಿ, ಈ ರೀತಿ ಸೆಟಪ್ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ? ಲಕ್ಷಣವಾಗಿ ಕಾಣ್ತಾ ಇದೆ ಅಲ್ಲ, ಸೂಪರ್. ಕಾಫಿ ಕುಡ್ದೆ ಅಲ್ಲ, ಮತ್ತೆ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯಿತು. ಬನ್ನಿ ಹೊರಗಡೆ ಸೆಟಪ್ ಹೇಗಿದೆ ಅಂತ ತೋರಿಸ್ತೀನಿ. ಇನ್ನು ಫೈನಲ್ ಟಚಪ್ ಆಗಿಲ್ಲ, ಜಸ್ಟ್ ಇನಿಷಿಯಲ್ ಸ್ಟೇಜಸ್. ಸೊ ನೋಡಿ, ಟೇಬಲ್ ಸೆಟಪ್ ಹೀಗಿದೆ. ಆ ಕಡೆ ಚಿಂಟು ಪಪ್ಪ ಇದ್ದಾನೆ, ಸೊ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ರೆಡಿ ಆಗ್ತಾ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು ತಗೋತೀನಿ. ಗೈಸ್, ತಲೆಕಾಲು ಮತ್ತು ಮೂಳೆ ಮಟನ್. ಗೈಸ್, ತಲೆಕಾಲು, ಬ್ರೈನು ಎಲ್ಲ ಇದೆ. ಬನ್ನಿ ಎತ್ತಿಡೋಣ. ಗೋ ಡೋಂಟ್ ಕಮ್. ಅಡುಗೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಮಟನ್ ಈಗ ಬಂತು ಅಲ್ಲ, ಮೇ ಬಿ ಒಂದು 4-5 ಗಂಟೆಲಿ ಮಟನ್ ಬಂದಿದೆ. 7 ಗಂಟೆಯಿಂದ ಊಟ ಸ್ಟಾರ್ಟ್ ಆಗಬೇಕು. ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು. ಇವಾಗ ಮಟನ್ ಎಲ್ಲ ಬೇಯಿಸ್ಕೋಬೇಕು, ಚಿಕನ್ ಎಲ್ಲ ಬೇಯಿಸ್ಕೋಬೇಕು.
ಸೊ ಹಾಗಾಗಿ ಮಾಡ್ಕೋತಾ ಇದ್ದಾರೆ ನೋಡಿ. ಚಿಂಟು ಪಪ್ಪ ಅಲ್ಲೇ ಕೂತಿದ್ದಾನೆ. ನಾನು ಅಲ್ಲಿ ಹೋಗಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ನೋಡಿ. ಅಲ್ಲಿ ವೈಟ್ ಶರ್ಟ್ ಹಾಕೊಂಡು ಕೂತಿದ್ದಾನೆ ನೋಡಿ, ಅವನೇ ನನ್ನ ಗಂಡ. ಸೊ ಅಲ್ಲೇ ಕೂತಿರೋದ್ರಿಂದ ನಾನು ಅಲ್ಲಿ ಹೋಗ್ತಾ ಇಲ್ಲ. ಅಲ್ಲಿ ಹೋದ್ರು ಅವನು ನನ್ನ ಕೈ ಬಾಯಿ ನೋಡ್ತಾನೆ. ಸೊ ಯಾಕೆ ಬೇಕು ಅಂದ್ಬಿಟ್ಟು ಇಲ್ಲಿಂದನೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನಮ್ಮ ಹೀರೋ ಇದನ್ನ ಹಾಕೋತಾ ಇದ್ದಾನೆ ಹಬ್ಬಕ್ಕೆ. 3599 ಇದೆಷ್ಟಪ್ಪ? ಇದೊಂದು 1200. 1490 ಅದು ಮ್ಯಾಚ್ ಆಗುತ್ತೆ. ಇದ್ರದ್ದೇ ಮಾಡಿ. ಇಟ್ಕೋಬೇಕಾ? ಕೀಬಿಡ್ಕೆ ನಿಂಬಳು ಕೆಳಗಡೆ ಇಟ್ಕೊ. ಕೆಳಗಡೆ ಹೆಂಗಿಡ್ಬೋದು? ಚನ್ನರಾಯಪಟ್ಟಣದಿಂದ ಬರುವಾಗ ನಮ್ಮ ತೋಟದ್ದೇ ಬಾಳೆಹಣ್ಣು ತೊಗೊಂಡು ಬಂದಿದ್ವು. ಕಾಯಿ ತೊಗೊಬಂದಿದ್ವು. ಇಲ್ಲಿ ಅಡೆ ಹಾಕ್ಸಿ ಹಣ್ಣು ಮಾಡಿದ್ದೀವಿ. ಸೊ ನೋಡಿ ಗೈಸ್, ನಮ್ಮ ಬಾಳೆ ತೋಟದ ಬಾಳೆಹಣ್ಣು ತುಂಬಾನೇ ಸ್ವೀಟಾಗಿ ಇದೆ, ಚೆನ್ನಾಗಿದೆ. ನಿನ್ನೆ ಹಾಕೋದು ಹೂವು ಮತ್ತೊಂದು ದಿವಸ ಹಾಕೋದು ಹೂವು ಇಡಬಾರ್ದಂತೆ. ಯಾವಾಗ ಗುನ್ಗ್ರದ ಎಂಥದೇ ಹೂ ತಂದು ಹಾಕ್ಲಿ, ಆ ದಿವಸ ಹೂ ಹಾಕಾಯ್ತಪ್ಪ, ಮಾರನೇ ದಿವಸ ಹೂ ತೆಗ್ದೇ ಬಿಡ್ಬೇಕು, ಇಡ್ಲಿಕ್ಕಿಲ್ಲ. ಈ ದೇವ್ರಿಗೆ ನೋಡಿ ಮಲ್ಗೆ ಹೂ ಅದು ಇದು ತಂದು ಮುಡಿಸಲ್ಲ, ಇಡ್ತಾರೆ. ಇಲ್ಲಿ ಯಾಕೆ ಬಂದೆ? ಹೋಗು, ಬೇವ್ರತೀಯ. ಶಕ್ತಿ ಆಯ್ತದ, ಯಾಕೆ ತಲೆ ತಿಂತೀರಾ? ಗೈಸ್, ಸ್ನಾನನೇ ಆಗೋಯ್ತು. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಗೈಸ್, ಎಷ್ಟು ಚಂದ ಮಳೆ ಬರ್ತಾ ಇದೆ ಗೊತ್ತಾ? ಫುಲ್ ತಂಪು ಗಾಳಿ ಬೀಸ್ತಾ ಇದೆ. ಮಳೆ ಬರೋದೇನೋ ಚಂದ, ಆದರೆ ಇಷ್ಟೊಂದೆಲ್ಲ ಅಡುಗೆ ಮಾಡಿಸಿ ಹಬ್ಬ ಮಾಡ್ತಾ ಇದ್ದೀವಿ. ಮಳೆ ಬಂದರೆ ಜನ ಬರೋದಾದರೂ ಹೇಗೆ ಗೈಸ್? ನೆಂಟರುಗಳು ಅಲ್ವಾ? ಮಳೆರಾಯ ಇವತ್ತೊಂದಿನ ಬರಬೇಡ ಮಳೆರಾಯ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಗೈಸ್. ಅಟ್ಲೀಸ್ಟ್ ಮಳೆ ಬಂದ್ರೂ ಬೇಗ ಹೊರಟೋಗು ಮಳೆರಾಯ, 7 o'clock ಅಷ್ಟರಲ್ಲಿ ಅಂತ ಬೇಡ್ಕೊಳ್ಳೋ ಥರ ಆಗಿದೆ. ಇಷ್ಟು ದಿನ ಇದ್ದಿದ್ದ ಬಿಸಿಲು ಮತ್ತು ಆ ಟೆಂಪ್ರೇಚರು, ಯಪ್ಪ ದೇವ, ಮಳೆ ಬಂದರೆ ಸಾಕು ಅಂತ ಇದ್ವು. ಆದರೆ ನೋಡಿ, ಮಳೆ ಬಂದಾಗ ಮಳೆ ಯಾಕಪ್ಪ ಬಂತು ಅನ್ನೋ ರೀತಿನಲ್ಲಿ ಆಗ್ತಾ ಇದೆ. ಹಬ್ಬದ ದಿನ ಮಳೆ ಬಂದಿದೆಯಲ್ಲ ಗೈಸ್, ಎಂತ ಮಾಡೋದು ಹೇಳಿ? ಎಲ್ಲರ ಮನೇಲೂ ಇಷ್ಟಿಷ್ಟೆಲ್ಲ ನಾನ್ ವೆಜ್ ಮಾಡಿಕೊಂಡು ಪಾಪ ನೆಂಟರು ಬರ್ತಾರೆ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೆ ಆರೈಕೆ ಮಾಡಬೇಕು, ಊಟ ಹಾಕಿ ಹೊಟ್ಟೆ ತುಂಬ ಕಳಿಸ್ಬೇಕು ಅಂತ ಎಲ್ಲ ಹಬ್ಬ ಮಾಡ್ತಾ ಇದ್ರೆ ಮಳೆರಾಯ ಬಂದ್ಬಿಟ್ಟು ಎಲ್ಲ ಅಧ್ವಾನ ಮಾಡ್ತಾ ಇದ್ದಾರೆ ಅಲ್ವಾ? ಬೇಗ ಮಳೆ ನಿಲ್ಲಿ ಅಂತ ಎಲ್ಲರೂ ಪ್ರೇ ಮಾಡ್ಕೋತಾ ಇದ್ದೀವಿ ಗೈಸ್. ಎಂತ ಮಾಡೋದು ಹೇಳಿ? ಸಮಯಕ್ಕೆ ತಕ್ಕಂತೆ ಅಂತಾರಲ್ಲ ಹಾಗೆ. ಮಳೆ ಎಷ್ಟು ನೆಸೆಸಿಟಿ ಅಲ್ಲ, ಆದರೂ ಸಹ ಈ ಟೈಮಲ್ಲಿ ನಮಗೆ ಮಳೆ ಬೇಡ ಅನ್ನಿಸ್ತಾ ಇದೆ. ನಮ್ಮಪ್ಪ ಅಮ್ಮಂಗೂ ರೆಡಿ ಮಾಡಿಸ್ದೆ. ಈಗ ನಾನು ರೆಡಿಯಾಗಿ ಕೆಳಗಡೆ ಬಂದೆ. ಇನ್ನೇನು ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ನನ್ನ ಗಂಡ ನಾನು ಸೀರೆ ಉಡ್ಕೊಂಡು ಪಂಕಾಗಿರೋದಕ್ಕೆ ಹಬ್ಬದ ದಿನ ಹಿಂಗೆಲ್ಲ ನಿಂತ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ ಅಂತೆ. ನೀನೇನು ತಲೆ ಕೆಡಿಸ್ಕೋಬೇಡ, ಇದು ಸೀರೆ ಹೊಸದೇ ಆಗಿರ್ಬೋದು, ಆದರೆ ಕಾಟನ್ ಸ್ಯಾರಿ, ನಾರ್ಮಲ್ ಸ್ಯಾರಿ, ನಾನು ನನ್ನ ಕೆಲಸನ ಮಾಡ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಓಡಾಡ್ತೀನಿ ಅಂತ ಹೇಳ್ದೆ. ನೋಡಿ ಗೈಸ್, ಎಲ್ಲರೂ ಮನೇಲೂ ಹೆಂಡತಿ ಆದವಳು ಲಕ್ಷಣವಾಗಿ ಸ್ಯಾರಿ ಉಟ್ಕೊಂಡು ಖುಷಿಯಾಗಿ ಓಡಾಡ್ತಿ ಅಂದರೆ ನನ್ನ ಗಂಡಂಗೆ ನಾನು ಚಂದ ಕಾಣೋದೇ ಇಷ್ಟ ಆಗಲ್ಲ. ಎಂತ ಮಾಡಿ ಸಾಯ್ಲಿ ಹೇಳಿ ನೀವು? ಚಿಂಟು, ಆಂಟಿ ಮಾತಾಡ್ಸು. ನಾಚಿಕೆ ಅವನಿಗೆ. ಚಂದು ದೊಡ್ಡ ಆದ ಅನಿಸ್ತಾ ಇದೆ. ಲಾಸ್ಟ್ ಇಯರ್ ಬಂದವಾಗ ಶ್ವೇತಾ, ನಾವು ಉಜಿಗಿರಿಯಿಂದ ಗಾಡಿ ಕಾಲೇ ಇಡ್ಲಿಲ್ಲ, ಅಷ್ಟಿತ್ತು. ಈ ಸತಿ ಆರಾಮ್. ಇವತ್ತಿಲ್ಲ, ಮಳೆ ಬಂತಲ್ಲ ಹಂಗಾಗಿಲ್ಲ.
ಇನ್ನೊಂದು ಅರ್ಧ ಗಂಟೆ ಮಳೆ ಹೋದ್ರೆ ಚಿಂಟು ಬಾರೋ ಮಾತಾಡಿಸ್ಬಾರೋ. ನೋಡಿ ಚಂದ ಬಂದಿರೋ ಮಾತಾಡ್ಸ. ನಿನ್ ಸೀನಿಯರ್ ಎಲ್ಲಿ? ಹೌದಾ? ಓ ಆಟಾಡಕ್ ಹೋಗಿದ್ರಾ? ಸ್ನಾನ ಮಾಡಿ ಇವ್ರ ಸಲುವಾಗಿ ಇದು ನಾಡ್ದು ಹೋಗ್ತಿದ್ದ ಕಡೆಗೆ ಇವ್ರು ಸ್ವಲ್ಪ ಅವ್ಳು ಸಂಜೆನೂ ಕರ್ಕೊಂಡು ಹೋಗ್ಬೇಕಿತ್ತು. ನಾಳೆ ಹೇಳೋದೇ ಆಯ್ತು, ಇಬ್ರೇ ಹೋಗ್ತೀರಾ? ಹೋಗದಿಬ್ರಲ್ಲಿ ಇಲ್ಲೇ ಫೋಟೋ ಶೂಟಿಗೆ ಎಲ್ಲಿ ನೋಡಿದ್ರೆ ಇಬ್ರೇ ಹೋಗ್ಬಿಡ್ತೀರಾ? 2-3 ವರ್ಷದ ಹಿಂದಿಂದ ಇಲ್ಲೇ. ಹಾ ಬನ್ನಿ. ಇಲ್ಲೊಂದು ಹಾಕಾಕ್ಬಿಡಿ ಹಂಗೆ ಆಗಿಲ್ಲ. ನೀವು ಅವ್ರ ಟೇಬಲ್ ನೀನು ಬಂದ್ಬಿಟ್ಟು ಅದು ಬೀದಿರೋ ನನಗೆ ಏನು ಮಾಡಂಗಿಲ್ಲ ಬರೀ. ಹೌದು ಇಲ್ಲಿ ಅನ್ಕೊಂತೀನಿ. ಇಲ್ಲಿ ಕೂತಿದ್ರು. ನೀ ಬಂದ ಒಂದ್ಸತಿಗೆ ನಾವು ಬಂದಾಗ ಇಲ್ಲೇ ಸ್ವಲ್ಪನೇ ತಗೊಳ್ಳಿ, ಹಂಗೆ ಶೇರಿಂಗ್ ಅಂಡ್ ಕೇರಿಂಗ್. ಸ್ವಲ್ಪನೇ ಇವ್ರು ತಿಂತಾರೆ ಬಿಡು. ಬ್ಯಾಟಿಂಗ್ ಮಾಡಕ್ಕೆ ಎಲ್ಲ ಚಿಕನ್ ಇಲ್ಲ. ಇಲ್ಲ, ಇದು ಮಟನ್, ಸುಕ್ಕ ಮಟನ್, ಇದು ಪೆಪ್ಪರ್ ಚಿಕನ್. ಆ ಚಿಕನ್ ಇದು ಮಟನ್, ಅದು ಮಟನ್. ಏ ಚಂದು ತಿನ್ನ, ಮಟನ್ ತಿನ್ನಲ್ಲ ನೀನು? ಇಲ್ಲ ನೋಡಿಲ್ಲ. ಲೈಫ್ ಅಂತ ಬಂದಾಗ ನಾನು ಒಬ್ಬಳೇ ಹೋರಾಡಿರೋದೇ ಜಾಸ್ತಿ. ನನ್ನ ಲೈಫಲ್ಲಿ ಏನೇ ಕಷ್ಟ ಬರಲಿ ಏನೇ ಇರಲಿ ನಾನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ನನಗೆ ಯಾರೋ ಒಬ್ಬರು ಬೇಕು ಸಪೋರ್ಟಿವ್ ಆಗಿ ಅಂತ ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ನನಗೆ ಫ್ರೆಂಡ್ ಸರ್ಕಲ್ ಸಹ ತುಂಬಾ ಕಮ್ಮಿ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇವರಿಬ್ಬರೇ ನನಗೆ ಅಂಕೋಲಾದಲ್ಲಿ ಫ್ರೆಂಡ್ಸ್ ಇರೋದು. ಇನ್ನು ಸಿಕ್ದವ್ರ ಜೊತೆ ಹಾಯ್ ಬಾಯ್ ಮಾತಾಡ್ತೀನಿ, ಸಿಕ್ಕಿದಾಗ ಚೆನ್ನಾಗಿದೆಯಾ ಅಂದರೆ ಹಾಂ ಅಂತೀನಿ. ಬಟ್ ಕೆಲವೊಂದು ವಿಷಯನ ಹೇಳ್ಕೊತೀನಿ ಅಥವಾ ಶೇರ್ ಮಾಡ್ಕೋತೀನಿ ಅನ್ನೋದಾದರೆ ಇವರಿಬ್ಬರ ಜೊತೆ. ಆ್ಯಂಡ್ ಅವ್ರ ಮನೆಗೆ ನಾನು ಹೋಗ್ತೀನಿ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಅದು ಬಿಟ್ಟರೆ ನನಗೆ ಮತ್ತಿನ್ಯಾರೂ ಫ್ರೆಂಡ್ಸೇ ಇಲ್ಲ. ಆ್ಯಂಡ್ ನಂದು ಸ್ಕೂಲಿಂಗಲ್ಲಿ ಕಾಲೇಜ್ ಡೇಸಲ್ಲೂ ಅಷ್ಟೇ ಎಲ್ಲ ಲಿಮಿಟೆಡ್, ಹಿಂಗೆ ಬೆರಳೆಣಿಕೆ ನಂಬರ್ನ ಹೇಳಿಸ್ಬೋದು ಆ ರೀತಿ ಫ್ರೆಂಡ್ಸು. ನಮ್ಮನೆ ಆ ಹಬ್ಬ ಈ ಹಬ್ಬ ಅಂತ ಇಲ್ಲ, ಹಬ್ಬಗಳಂತೂ ಮಾಡ್ತಾನೆ ಇರ್ತಾರೆ. ಖರ್ಚು ಅಷ್ಟೇ ಹಬ್ಬಕ್ಕೆ ತುಂಬಾ ಮಾಡ್ತಾರೆ. ಆದರೆ ಎಷ್ಟು ಖರ್ಚು ಮಾಡಿರ್ತೀವಲ್ಲ ಅಷ್ಟು ಸಂತೋಷವಾಗಿ ಯಾರೂ ಸಹ ಇರಲ್ಲ. ಏನೋ ಒಂದು ಕಿರಿಕಿರಿ ಇದ್ದೇ ಇರುತ್ತೆ. ಹಬ್ಬವಂತೂ ಗ್ರ್ಯಾಂಡಾಗಿ ಮಾಡ್ತೀವಿ, ಆದರೆ ಯಾರ ಮುಖದಲ್ಲೂ ಮನಸ್ಸಲ್ಲೂ ಸಂತೋಷ ಇರ್ತಿರ್ಲಿಲ್ಲ. ಬಟ್ ಈ ಸಲ ಹಬ್ಬ ಒಂಥರ ಸ್ಪೆಷಲ್ ಆಗಿತ್ತು. ಈ ಸಲ ಪ್ರತಿಯೊಬ್ಬರ ಮುಖದಲ್ಲೂ ಸಂತೋಷ ಇತ್ತು, ನಗು ಇತ್ತು. ಆ್ಯಂಡ್ ಈ 15 ವರ್ಷದಲ್ಲಿ ಇದೇ ಮೊದಲನೇ ಹಬ್ಬ ನಮ್ಮನೆ ಎಲ್ಲರೂ ನಗ್ನಗ್ತಾ ಹ್ಯಾಪಿ ಎಂಡಿಂಗ್ ಆಗಿ ಹಬ್ಬನ ಮುಗಿಸಿರೋದು. ಆ್ಯಂಡ್ ಮನೆಗೆ ಬಂದಿರೋ ನೆಂಟರು ಅಂದರೆ ನಮ್ಮ ಅಪ್ಪ ಅಮ್ಮ, ಸೊ ಅವ್ರ ಮುಖದಲ್ಲೂ ಸಹ ಈ ವರ್ಷ ಸ್ವಲ್ಪ ಹ್ಯಾಪಿ ಫೀಲ್ ಅನ್ನೋದು ಇತ್ತು. ನನ್ನ ಮಗಳು ಎಲ್ಲೋ ಕೊನೆಯದಾದರೂ ಸ್ವಲ್ಪ ಸಂತೋಷವಾಗಿದ್ದಾಳೆ ಅನ್ನೋ ಥರ ಅವರು ಒಂಥರ ಫೀಲ್ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತು. ಅವ್ರಿಗೂ ಸಹ ಅನಿಸಿದೆ ಇದು. ಸೊ ನೋಡಿ, ಇವತ್ತಿನ ನಮ್ಮನೆ ವಿಶೇಷ ಏನಂದರೆ ಹಬ್ಬದ ಅಡಿಗೆ ಮಟನ್ದು ಸುಕ್ಕ ಮಾಡಿದ್ದೀವಿ. ಆ್ಯಂಡ್ ಪೆಪ್ಪರ್ ಚಿಕನ್ದು, ಮತ್ತು ರೊಟ್ಟಿ ಇದೆ, ನಾಟಿ ಕೋಳಿ ಸಾರಿದೆ, ಮತ್ತು ಇಲ್ಲಿ ವಡೆ ಅಂತ ಮಾಡ್ತಾರೆ ಅದಿದೆ. ಸೊ ಮತ್ತು ರಾಯ್ತ. ಸೊ ಇದಿಷ್ಟು ನಮ್ಮನೆ ಊಟ ಇವತ್ತು. ಇದೇ ಫಸ್ಟ್ ಟೈಮು ನಾನು ಇಷ್ಟು ಖುಷಿಯಾಗಿ ನಾನು ಇಷ್ಟಪಟ್ಟು ಊಟ ಮಾಡ್ತಾ ಇರೋದು. ಆ್ಯಂಡ್ ಇದು ಅಟ್ ಲಾಸ್ಟ್ ನಾನು ಊಟ ಮಾಡ್ತಾ ಇರೋದು. ಎಲ್ರದ್ದು ಅಪ್ಪ ಅಮ್ಮಂದೆಲ್ಲ ಊಟ ಆಯಿತು. ಇನ್ನು ಚಿಂಟು ಪಪ್ಪ ಒಬ್ಬ ಬಾಕಿ ಇದ್ದಾನೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬರೋರಿದ್ದರು, ಸೊ ಅವ್ರ ಜೊತೆ ಊಟ ಮಾಡ್ತೀನಿ ಅಂತ ಹೇಳ್ದ. ಹಾಗಾಗಿ ನಾನು ಊಟ ಮಾಡ್ತಾ ಇದ್ದೀನಿ. ಇದು ನಾನು ಬಡಿಸ್ಕೊಂಡಿರೋ ಎಲೆ. ಆ್ಯಕ್ಚುಲಿ ನನಗೆ ಇವತ್ತು ಊಟ ಮಾಡೋಕ್ಕೆ ಮನಸ್ಸಿಲ್ಲ. ಏಕೆ ಅಂದರೆ ನನಗೆ ಯಾವುದೇ ಫಂಕ್ಷನ್ ಆದರೂ ಅಷ್ಟೇ ನನಗೆ ನೋಡಿನೇ ಹೊಟ್ಟೆ ತುಂಬೋಗಿರುತ್ತೆ. ಅಂಥದ್ರಲ್ಲೂ ಇವತ್ತು ಖುಷಿಯಿಂದ ಊಟ ಮಾಡೋಣ ಅಂತ ಕೂತಿದ್ದೀನಿ. ಇದೇ ಮೊದಲನೇ ಸಲ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನನಗಂತೂ ತುಂಬ ಚೆಂದ ಅನ್ನಿಸ್ತಾ ಇದೆ. ಇದಿಷ್ಟೇ ಗೈಸ್ ಇವತ್ತಿನ ಹಬ್ಬದ ಬಗ್ಗೆ. ಬಾಯ್.